ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. 2026 ಏಪ್ರಿಲ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಶುಭಾಶುಭ ಫಲಗಳು ಹೇಗಿವೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರ ಆರೋಗ್ಯ, ಉದ್ಯೋಗ, ವ್ಯಾಪಾರ, ಆರ್ಥಿಕ ವಿಚಾರ ಮತ್ತು ಕುಟುಂಬ ವಿಚಾರಗಳು ಹೇಗಿವೆ ಎಂಬುದನ್ನು ತಿಳಿದುಕೊಳ್ಳಬಹುದು. ವೃಶ್ಚಿಕ ರಾಶಿಗೆ ಅಧಿಪತಿ ಕುಜ. ವೃಶ್ಚಿಕ ರಾಶಿಯಲ್ಲಿ ವಿಶಾಖ ನಕ್ಷತ್ರದ 4ನೇ ಪಾದ, ಅನುರಾಧ ನಕ್ಷತ್ರದ 4 ಪಾದಗಳು ಮತ್ತು ಜ್ಯೇಷ್ಠ ನಕ್ಷತ್ರದ 4 ಪಾದಗಳಿರ್ತವೆ. ಈಗ ತಿಳಿಸುವಂತಹ ಫಲಗಳು ಈ 9 ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ. ಮೊದಲಿಗೆ ಏಪ್ರಿಲ್ ತಿಂಗಳಲ್ಲಿನ ಗ್ರಹಸ್ಥಿತಿಯನ್ನು ಒಮ್ಮೆ ಗಮನಿಸೋಣ. ಗ್ರಹಸ್ಥಿತಿಯನ್ನು ತಿಳಿಯೋದ್ರಿಂದ ಫಲಗಳು ನಿಮಗೆ ಸುಲಭವಾಗಿ ಅರ್ಥವಾಗುತ್ತವೆ. ಗ್ರಹಸ್ಥಿತಿಯನ್ನು ಗಮನಿಸೋದಾದರೆ ಮೊದಲಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಕುಜ ಮೀನರಾಶಿಯಲ್ಲಿದ್ದಾರೆ. ದ್ವಿತೀಯ ಪಂಚಮಾಧಿಪತಿಯಾದಂತಹ ಗುರು ಮಿಥುನದಲ್ಲಿದ್ದಾರೆ. ಶನಿ ನಿಮಗೆ ಪಂಚಮ ಸ್ಥಾನವಾದಂತಹ ಮೀನದಲ್ಲಿದ್ದಾರೆ. ರಾಹು ಕುಂಭದಲ್ಲಿದ್ದಾರೆ. ಕೇತು ಸಿಂಹರಾಶಿಯಲ್ಲಿದ್ದಾರೆ. ದಶಮಾಧಿಪತಿಯಾದಂತಹ ರವಿ 13 ಏಪ್ರಿಲ್ವರೆಗೆ ಮೀನರಾಶಿಯಲ್ಲಿದ್ದು 14 ಏಪ್ರಿಲ್ನಿಂದ 6ನೇ ಸ್ಥಾನವಾದಂತಹ ಮೇಷಕ್ಕೆ ಬರಲಿದ್ದಾರೆ. ಮೇಷದಲ್ಲಿ ರವಿಯು ಶಕ್ತಿವಂತನಾಗಿರುತ್ತಾನೆ. ಇನ್ನು ಸಪ್ತಮಾಧಿಪತಿಯಾದಂತಹ ಶುಕ್ರನು 19 ಏಪ್ರಿಲ್ವರೆಗೆ 6ನೇ ಸ್ಥಾನ ಮೇಷದಲ್ಲಿರ್ತಾರೆ. 20 ಏಪ್ರಿಲ್ನಿಂದ ತನ್ನ ಸ್ವಕ್ಷೇತ್ರವಾದಂತಹ ವೃಷಭದಲ್ಲಿ ಸಂಚಾರವನ್ನು ಮಾಡಲಿದ್ದಾರೆ. ಇನ್ನು ಅಷ್ಟಮ ಲಾಭಾಧಿಪತಿಯಾದಂತಹ ಬುಧ ಏಪ್ರಿಲ್ 10ರವರೆಗೆ ಕುಂಭರಾಶಿಯಲ್ಲಿದ್ದು ನಂತರ ಏಪ್ರಿಲ್ 11ರಿಂದ ಮೀನರಾಶಿಗೆ ಬರಲಿದ್ದಾರೆ. ಇದು ಟೋಟಲಿ ಏಪ್ರಿಲ್ ತಿಂಗಳ ಗ್ರಹಸ್ಥಿತಿ. ಇನ್ನು ಫಲಗಳನ್ನು ಗಮನಿಸೋದಾದರೆ ಮುಖ್ಯವಾಗಿ ಏಪ್ರಿಲ್ 10ರವರೆಗೆ ಸಾಧಾರಣ ಫಲಗಳು, ನಂತರ ಉಳಿದ 20 ದಿನಗಳು ಶುಭ ಫಲ, ಅಂದರೆ ಎಲ್ಲ ಫಲಗಳು ಪಾಸಿಟಿವ್ ಆಗಿರ್ತವೆ. ಮೊದಲಿಗೆ ಆರೋಗ್ಯ ವಿಚಾರವನ್ನು ನೋಡೋದಾದರೆ ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ 1ರಿಂದ 10ರವರೆಗೆ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕು. ಈ ಸಮಯದಲ್ಲಿ ಕುಜ, ಬುಧ, ರಾಹು ನಿಮ್ಮ 4ನೇ ಸ್ಥಾನದಲ್ಲಿರೋದ್ರಿಂದ ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಎಚ್ಚರವಾಗಿರಬೇಕು. ಸಣ್ಣ ಪುಟ್ಟ ಗಾಯಗಳಾಗ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಮತ್ತು ಯಾವುದಾದರೂ ಬಿಸಿ ಅಥವಾ ಬೆಂಕಿ ಅಥವಾ ಬಿಸಿ ವಸ್ತು ಅಥವಾ ಬಿಸಿಯ ಪದಾರ್ಥಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಹಾಗೆ ಸ್ವಲ್ಪ ಮಟ್ಟಿಗೆ ಚರ್ಮಗಳ ಅಲರ್ಜಿ, ಈ ರೀತಿ ವಿಷಯಗಳಲ್ಲಿ ಈ 10 ದಿನಗಳು ಸ್ವಲ್ಪ ಎಚ್ಚರಿಕೆ ವಹಿಸುವುದು ಒಳ್ಳೆಯದು. ಏಪ್ರಿಲ್ 11ರಿಂದ ಪರಿಸ್ಥಿತಿ ಪೂರ್ಣವಾಗಿ ಬದಲಾಗುತ್ತದೆ. ಆ ಒಂದು ಕಾಂಬಿನೇಷನ್ ಬೇರೆ ಆಗೋದ್ರಿಂದ ಆರೋಗ್ಯದಲ್ಲಿ ಒಳ್ಳೆಯ ಇಂಪ್ರೂವ್ಮೆಂಟ್ ಇರ್ತದೆ. ಅನೇಕ ದಿನಗಳಿಂದ ಅನಾರೋಗ್ಯ ಸಮಸ್ಯೆಯಲ್ಲಿರ್ತಕ್ಕಂಥವರೂ ಸಹ ಕ್ರಮವಾಗಿ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಬಹುದು. ಇನ್ನು ನೀವು ಶಕ್ತಿಯುತವಾಗಿ, ಚುರುಕಾಗಿ, ಆ್ಯಕ್ಟಿವ್ ಆಗಿಯೂ ಸಹ ಇರತಕ್ಕಂತಹ ಸಾಧ್ಯತೆಗಳಿರ್ತವೆ. ಇನ್ನು ಹಣ, ಆರ್ಥಿಕ ವಿಚಾರವೆಂದರೆ ಈ ತಿಂಗಳು ಏನೆಂದರೆ ಖರ್ಚುಗಳು ಸ್ವಲ್ಪ ಹೆಚ್ಚಾಗಿದ್ದರೂ ಸಹ ನಿಮ್ಮ ಆರ್ಥಿಕ ಸ್ಥಿತಿ ಎಂಬುದು ಉತ್ತಮವಾಗಿಯೇ ಇರಲಿದೆ. ಧನಾಧಿಪತಿ ಗುರುವು ಅಷ್ಟಮ ಸ್ಥಾನದಲ್ಲಿದ್ದು ತನ್ನ ಸ್ವಕ್ಷೇತ್ರ ಧನಸ್ಸನ್ನು ನೋಡ್ತಿರ್ತಾರೆ. ಗುಡ್, ಇದರಿಂದ ಶುಭ ಫಲಗಳೇ ಬರಲಿವೆ. ನಿಮಗೆ ಎಷ್ಟೇ ಹಣಕ್ಕೆ ತೊಂದರೆ ಇದ್ದರೂ ಸಹ ಸರಿಯಾದ ಸಮಯಕ್ಕೆ ಯಾವುದೋ ಒಂದು ಮಾರ್ಗವಾಗಿ ಹಣ ಸಕಾಲಕ್ಕೆ ನಿಮ್ಮ ಬಳಿ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಯಾವುದೋ ಒಂದು ವ್ಯಕ್ತಿಯಿಂದ ನಿಮಗೆ ಆರ್ಥಿಕ ಸಹಾಯ ದೊರೆಯುತ್ತದೆ ಅಥವಾ ಯಾವುದಾದ್ರೂ ಒಂದು ಒಳ್ಳೆಯ ಒಪ್ಪಂದ ಅಥವಾ ಡೀಲ್ ಸಕ್ಸಸ್ ಆಗ್ತಕ್ಕಂತಹ ಸಾಧ್ಯತೆಗಳು ಬಲವಾಗಿವೆ. ಟೋಟಲಿ ಗುರುಗ್ರಹವು ನಿಮಗೆ ಧನಾಶೀರ್ವಾದ ನೀಡಲಿದೆ ಅಂತ ಹೇಳ್ಬೋದು. ಅಷ್ಟಮ ಲಾಭಾಧಿಪತಿ ಚತುರ್ದಲ್ಲಿದ್ದಾರೆ. ಪೂರ್ವಿಕರ ಆಸ್ತಿ, ಹಿರಿಯರ ಆಸ್ತಿಯಿಂದ ನಿಮಗೆ ಪಾಸಿಟಿವ್ ಫಲಗಳು ಬರ್ತಕ್ಕಂತಹ ಅವಕಾಶಗಳಿರುತ್ತವೆ. ಇನ್ನು ಕುಟುಂಬ ವಿಚಾರ ಗಮನಿಸೋದಾದರೆ ಏಪ್ರಿಲ್ನ ಮೊದಲ 10 ದಿನಗಳು ಮನೆಯ ವಾತಾವರಣ ಸ್ವಲ್ಪ ಟೆನ್ಷನ್ನಿಂದ ಕೂಡಿರ್ತದೆ. ಪೇರೆಂಟ್ಸ್ ಅಂದರೆ ತಂದೆ ತಾಯಿಗಳಿಂದ ಹಾಗೆ ಸೋದರ ಸೋದರಿಯರಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಕಾರಣ ಏನಂದರೆ ಕುಜ, ಬುಧ, ರಾಹು ಈ ಕಾಂಬಿನೇಷನ್ 11 ಏಪ್ರಿಲ್ನಿಂದ ಈ ವಾತಾವರಣ ಸಂಪೂರ್ಣವಾಗಿ ಬದಲಾಗ್ತದೆ. ಆ ಕಾಂಬಿನೇಷನ್ ಬೇರ್ಪಡೆ ಆಗ್ತಾ ಸಮಯದಿಂದ ಕುಟುಂಬದಲ್ಲಿ ಒಳ್ಳೆಯ ಶಾಂತಿ ಕೂಡಿರ್ತದೆ. ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ನೊಂದಿಗೆ ಕುಟುಂಬವು ಶಾಂತ ವಾತಾವರಣದೊಂದಿಗೆ ಕೂಡಿರ್ತದೆ ಅಂತ ಹೇಳ್ಬೋದು.
ಹಾಗೆ ಈ ಸಮಯ ಕುಟುಂಬದೊಂದಿಗೆ ಪ್ರವಾಸ ಅಥವಾ ತೀರ್ಥಯಾತ್ರೆ, ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡ್ತಕ್ಕಂತಹ ಆಲೋಚನೆಗಳು ಸಹ ನಿಮ್ಮಲ್ಲಿ ಬರುತ್ತವೆ. ಇನ್ನು ವಿದ್ಯಾರ್ಥಿಗಳ ಅಂದರೆ ಮಕ್ಕಳ ವಿಚಾರ ನೋಡೋದಾದರೆ ಏಪ್ರಿಲ್ 14ರವರೆಗೆ ರವಿ ಮತ್ತು ಶನಿ ಪಂಚಮ ಸ್ಥಾನದಲ್ಲಿ ಮೀನರಾಶಿಯಲ್ಲಿರೋದ್ರಿಂದ ಇದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಟಫ್ ಆಗಿರ್ತಕ್ಕಂತಹ ಟೈಮ್ ಅಂತಲೇ ಹೇಳಬಹುದು. ಪ್ಯಾರೆಂಟ್ಸ್ ಅಂದರೆ ತಂದೆ ತಾಯಿಯವರ ಜೊತೆಗೆ ವಾಗ್ವಾದಗಳು, ಸ್ವಲ್ಪ ಒತ್ತಡಗಳು ಸಹ ಬರಬಹುದು. ಅದೇ ರೀತಿ ಯಾವುದಾದ್ರೂ ಒಂದು ಸರ್ಕಾರಿ ಸಂಬಂಧ ವಿಚಾರಗಳಲ್ಲಿ ಫಲ ಸಹ ತಡವಾಗಬಹುದು. ಯಾವುದಾದರೂ ಅಡ್ಡಿ ಆತಂಕಗಳು ಎದುರಾಗ್ತಕ್ಕಂತಹ ಅವಕಾಶಗಳು ಸಹ ಇರುತ್ತವೆ. ಆದರೆ ಏಪ್ರಿಲ್ 15ರ ನಂತರ ಪರಿಸ್ಥಿತಿ ಬದಲಾಗ್ತದೆ. ರವಿ ಗ್ರಹವು ಮೇಷರಾಶಿ ಉಚ್ಚ ಸ್ಥಾನಕ್ಕೆ ಬರುವವರೆಗೂ ವಿದ್ಯಾರ್ಥಿಗಳು ಸಹ ಶುಭ ಫಲಗಳನ್ನು ಕಾಣಬಹುದು. ಇನ್ನು ಜಾಬ್, ಕೆರಿಯರ್ ವಿಚಾರಗಳು ಹೇಗಿವೆ ಅಂದರೆ ಏಪ್ರಿಲ್ 1ರಿಂದ 19ರವರೆಗೆ ಉದ್ಯೋಗದಲ್ಲಿ ಕೆಲವೊಂದು ಭಾರವಾದಂತಹ ಒತ್ತಡಗಳು ಅಂದರೆ ಸ್ಟ್ರೆಸ್ಗಳಿಂದ ಕೂಡಿರ್ತಕ್ಕಂತಹದ್ದನ್ನು ಕಾಣಬಹುದು. ಈ ಸಮಯದಲ್ಲಿ ನೀವು ಪಟ್ಟಂತಹ ಶ್ರಮಕ್ಕೆ 100ಕ್ಕೆ 100ರಷ್ಟು ಫಲಗಳು ಸಿಗುವುದು ಕಷ್ಟವೇ. ಇನ್ನು ಕೆಲವರಿಗೆ ಇಷ್ಟವಿಲ್ಲದಂತಹ ಕೆಲಸಗಳು ಸಹ ಬರಬಹುದು, ಆದರೆ ಅಕ್ಸೆಪ್ಟ್ ಮಾಡಲೇಬೇಕಾಗ್ತದೆ. ಈ ಸಮಯದಲ್ಲಿ ನಿಮಗೆ ಸಹನೆ, ತಾಳ್ಮೆ ಎಂಬುದು ಬಹಳ ಮುಖ್ಯ. ಇನ್ನು ಏಪ್ರಿಲ್ 20ರಿಂದ ಶುಕ್ರನು ವೃಷಭ ರಾಶಿಗೆ ಸ್ವಸ್ಥಾನಕ್ಕೆ ಬಂದ ನಂತರ ಇದು ನಿಮಗೆ ಪಾಸಿಟಿವ್ ಫಲಗಳನ್ನು ತಂದುಕೊಡ್ತದೆ. ಉದ್ಯೋಗ ಸಂಬಂಧವಾದಂತಹ ಪಾಸಿಟಿವ್ ಫಲಗಳನ್ನು ಕಾಣಬಹುದು. ಈ ತಿಂಗಳ ಕೊನೆಯ 10 ದಿನಗಳು ಸಹ ನಿಮ್ಮ ಕೆರಿಯರ್ನಲ್ಲಿ ಸಾಕಷ್ಟು ಬದಲಾವಣೆ ಮತ್ತು ನಿಮ್ಮ ಉದ್ಯೋಗದಲ್ಲಿ ಸಂತೃಪ್ತಿ ಕೂಡಿ ಬರ್ತದೆ ಅಂತ ಹೇಳ್ಬೋದು. ಇನ್ನು ಪ್ರೀತಿ, ವಿವಾಹ ವಿಚಾರವನ್ನು ನೋಡೋದಾದರೆ ಏಪ್ರಿಲ್ 19ರವರೆಗೆ ಶುಕ್ರನು 6ನೇ ಸ್ಥಾನದಲ್ಲಿರ್ತಾರೆ. 7ನೇ ಸ್ಥಾನಾಧಿಪತಿ 6ರಲ್ಲಿರೋದ್ರಿಂದ ದಂಪತಿಗಳ ನಡುವೆ ಸಣ್ಣ ಪುಟ್ಟ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರಬಹುದು. ಇಲ್ಲವಾದರೆ ನಿಮ್ಮ ಲೈಫ್ ಪಾರ್ಟ್ನರ್ನ ಆರೋಗ್ಯ ನಿಮ್ಮ ಗಮನಕ್ಕೆ ಸ್ವಲ್ಪ ಮಟ್ಟಿನ ಸಮಸ್ಯೆ ಆಗಬಹುದು, ಅನಾರೋಗ್ಯ ಸಹ ಕಾಡಬಹುದು. ಒಂದು ವೇಳೆ ದೊಡ್ಡದಾದ ಸಮಸ್ಯೆ ಇಲ್ಲವಾದರೂ ಸಹ ಮನಸ್ಸಿಗೆ ನೋವುಂಟು ಮಾಡುವಂತಹ ಪರಿಸ್ಥಿತಿ ಬರ್ತಕ್ಕಂತಹ ಸಾಧ್ಯತೆಗಳಿರ್ತವೆ. ಮಾತುಗಳು ಮನಸ್ಸನ್ನು ನೋಯಿಸುವಂತಹ ಅವಕಾಶವಿರ್ತದೆ. ಮಾತುಗಳಲ್ಲಿ ಸ್ವಲ್ಪ ಸಾಫ್ಟ್ನೆಸ್ ಮೇಂಟೈನ್ ಮಾಡ್ತಕ್ಕಂತಹದ್ದು ಬಹಳ ಮುಖ್ಯ. ಆದರೆ ಈ ಭಿನ್ನಾಭಿಪ್ರಾಯಗಳು ಇವೆಲ್ಲವೂ ಸಹ ಇದ್ದರೂ ಸಹ ದಂಪತಿಗಳು ಜೊತೆಯಾಗಿ ಕೆಲವೊಂದು ಶುಭ ಕಾರ್ಯಕ್ರಮಗಳಲ್ಲಿ ಹಾಜರಾಗ್ತಕ್ಕಂತಹ ಸಾಧ್ಯತೆಗಳು ಬಲವಾಗಿವೆ. ಇದರಿಂದ ಸ್ವಲ್ಪ ನಿಮ್ಮ ಸಂಬಂಧಗಳು ಪಾಸಿಟಿವ್ ಆಗಲಿಕ್ಕೆ ಅವಕಾಶವಿರ್ತದೆ. ಏಪ್ರಿಲ್ 20ರ ನಂತರ ಶುಕ್ರನು 7ನೇ ಸ್ಥಾನಕ್ಕೆ ಬಂದ ನಂತರ ಪರಿಸ್ಥಿತಿ ಬದಲಾಗಿ ಒಳ್ಳೆಯ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗು, ಒಳ್ಳೆಯ ಅಭಿಪ್ರಾಯ ಸಂಬಂಧಗಳು ಬೆಳೆಯುತ್ತಿವೆ ಅಂತ ಹೇಳ್ಬಹುದು. ಇನ್ನು ಬಿಸ್ನೆಸ್ಸು, ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರ ಫಲಗಳನ್ನು ಗಮನಿಸೋದಾದರೆ ಈ ಏಪ್ರಿಲ್ ವೃಶ್ಚಿಕ ರಾಶಿಯ ವ್ಯಾಪಾರಸ್ಥರಿಗೆ ಏಪ್ರಿಲ್ 14ರವರೆಗೆ ವ್ಯಾಪಾರವು ಸ್ವಲ್ಪ ಕಷ್ಟಕರವಾಗಿರಲಿದೆ. ಯಾವುದಾದ್ರೂ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಯಾವುದಾದ್ರೂ ಒಂದು ವಿಚಾರಗಳಲ್ಲಿ ಹೆಚ್ಚು ಕಡಿಮೆ ಆಗಬಹುದು. ಅಥವಾ ಯಾವುದಾದರೂ ನಿಮ್ಮಲ್ಲಿರ್ತಕ್ಕಂತಹ ಮೆಷಿನರಿ ಅಂದರೆ ಯಂತ್ರಗಳಲ್ಲಿ ಲೋಪಗಳು ಸಹ ಕಾಣಿಸಬಹುದು. ಹಾಗೆ ಸರ್ಕಾರಿ ಸಂಬಂಧ ವ್ಯವಹಾರಗಳು ಅರ್ಧಕ್ಕೆ ನಿಂತು ಹೋಗಬಹುದು. ಖರ್ಚುಗಳು ಸ್ವಲ್ಪ ಹೆಚ್ಚಾಗಿ ಸ್ವಲ್ಪ ಮಟ್ಟಿನ ನಷ್ಟವು ಅನುಭವಿಸಬಹುದು. ಇಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳ್ಬೋದು. ಆದರೆ ಏಪ್ರಿಲ್ 15ರ ನಂತರ ರವಿಗ್ರಹ ಉಚ್ಚ ಸ್ಥಿತಿಯಲ್ಲಿ ಬಲವಾದ ರಾಶಿಗೆ ಬರ್ತಾರೆ. ಇಲ್ಲಿಂದ ಏನಾಗುತ್ತೆ, ಪರಿಸ್ಥಿತಿ ಪೂರ್ತಿಯಾಗಿ ಬದಲಾಗ್ತದೆ. ವ್ಯಾಪಾರದಲ್ಲಿ ಅನುಕೂಲತೆ ಕೂಡಿ ಬರ್ತದೆ. ಯಾವುದಾದರೂ ಡೆಡ್ ಆಗಿರ್ತಕ್ಕಂತಹ ಸರಕುಗಳು, ವಸ್ತುಗಳು ಸಹ ಮಾರಾಟವಾಗುತ್ತವೆ. ನಿಮ್ಮ ಹಳೆಯ ಗ್ರಾಹಕರು ಮರಳಿ ನಿಮ್ಮೊಂದಿಗೆ ವ್ಯವಹರಿಸಲು ಮುಂದೆ ಆಗ್ತಾರೆ ಅಂತ ಹೇಳ್ಬಹುದು. ಹೊಸ ವ್ಯಾಪಾರದ ಐಡಿಯಾಗಳೊಂದಿಗೆ ವ್ಯಾಪಾರ ಅಭಿವೃದ್ಧಿ ಮತ್ತು ಹೆಚ್ಚಿನ ಲಾಭವನ್ನು ಏಪ್ರಿಲ್ 15ರ ನಂತರ ಕಾಣಬಹುದು. ನೀವು ಟೋಟಲಿ ಈ ಏಪ್ರಿಲ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಒಂದು ಸಲಹೆ ಏನೆಂದರೆ ಏಪ್ರಿಲ್ನ ಮೊದಲ ಭಾಗದಲ್ಲಿ ಸ್ವಲ್ಪ ಜಾಗರೂಕರವಾಗಿರಬೇಕು. ಆರೋಗ್ಯ, ಆರ್ಥಿಕ ವಿಚಾರಗಳಲ್ಲಿ ಭಾಳಷ್ಟು ಕೇರ್ಫುಲ್ ಆಗಿರಬೇಕು. ಇನ್ನು 2ನೇ ಭಾಗದಲ್ಲಿ ಶುಭ ಫಲಗಳಿರ್ತವೆ. ಧೈರ್ಯ, ಸಾಹಸ ಮತ್ತು ಪಾಸಿಟಿವ್ ಆಲೋಚನೆಗಳಿಂದ ಶುಭ ಫಲಗಳನ್ನು ಕಾಣಲಿದ್ದೀರಿ. ಇನ್ನು ಏಪ್ರಿಲ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ಸಂಖ್ಯೆ 9, ಅದೃಷ್ಟ ವರ್ಣ ಬಿಳಿ, ಅದೃಷ್ಟ ದಿಕ್ಕು ಪೂರ್ವ ದಿಕ್ಕಾಗಿರ್ತದೆ. ಇದಿಷ್ಟು ಏಪ್ರಿಲ್ ತಿಂಗಳ ವೃಶ್ಚಿಕ ರಾಶಿಯವರ ಫಲಗಳು. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ 10 ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ.
ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.